ಬೆಳಗಾವಿಯಲ್ಲಿ ಮತ್ತೊಂದು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. 72 ವರ್ಷದ ವೃದ್ಧನಲ್ಲಿ ಕಾಣಿಸಿಕೊಂಡ ಕೋವಿಡ್ ವೈರಸ್. ಈ ಹಿಂದೆ ಮಹಿಳೆಯಲ್ಲಿ ಪತ್ತೆಯಾಗಿದ್ದ ಕೊರೋನಾ ಕೇಸ್. ಸದ್ಯ 72 ವರ್ಷದ ವೃದ್ಧನಲ್ಲಿ ಕಾಣಿಸಿಕೊಂಡಿದೆ ಕೊರೋನಾ. ವೃದ್ಧನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನ ನೀಡಿದರು. ವಾರದಲ್ಲಿ ಒಂದು 2-3 ದಿನ ಮಳೆ ಆದ್ರಂತೂ ಕಂಟಿನ್ಯೂ ಆಗ್ತದೆ. ನ್ಯಾಷನಲ್ ಹೈವೇದವ್ರು ಕರ್ತೀವಿ, ಬರ್ತಾರೆ ಇರ್ತಾರೆ 15 ದಿವಸಕ್ಕೊಮ್ಮೆ ನಮ್ಮ ಕಡೆ ಡಿ ಸಿ ಅವ್ರ ಕಡೆ. ಸೊ ಅದ್ರ ಬಗ್ಗೆ ಪ್ರಿಕಾಷನ್ ತೊಗೊಳಕ್ಕೆ ಯಾಕಮ್ಮ ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ, ಈಗ ಆಗೋದ್ರಿಂದ ಇನ್ನೂ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ. ಸರಣಿ ಅಪಘಾತ ಆಗಿದೆ ಸರ್. ಅದಕ್ಕೆ ಇಮಿಡಿಯೇಟ್ ಅವರು ಅದನ್ನೆಲ್ಲ ತಂದು ಅದು ಎತ್ತುವಂಥ ಕೆಲಸ ಫಾಸ್ಟ್ ಆಗಬೇಕಲ್ಲ, ಲೇಟ್ ಆಗೋದ್ರಿಂದ ಆಗಿರ್ಬೋದು. ನೋಡೋಣ, ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಿಕಾಷನ್ ತೊಗೊಳಕ್ಕೆ ಹೇಳ್ತಾರೆ ಅವ್ರಿಗೆ ನ್ಯಾಷನಲ್ ಹೈವೇದವ್ರು. ಮತ್ತೆ ಇಲ್ಲಿ ಕೆಲಸ ನಡೀತಾ ಇದೆ, ಅದು ಸರ್ವಿಸ್ ರೋಡಲ್ಲಿ ತಗ್ಗು ಗುಂಡಿ ಬಿದ್ದರೂ ಕೂಡ ತೆಗೆದು ನೋಡಲ್ಲ ಸರ್. ಯಾವುದ್ರೆ ಈ ಕಡೆ ನಮ್ದು ಬೆಳಗಾವಿಯಿಂದ ಜಿಪ್ಪಾನಿ ಕಡೆ ಸರ್ ಕೆಲವೊಂದಿಷ್ಟು ಈಗ ಮಳೆ ಸ್ಟಾರ್ಟ್ ಆಗಿದೆ, ತಗ್ಗು ಗುಂಡಿ ಬಿದ್ದಿದ್ದು ಅಟ್ಲೀಸ್ಟ್ ಅದನ್ನು ಮುಚ್ಚುವಂಥದ್ದು ಸರ್. ಮಣ್ಣು ಬಿಟ್ಟು ನಾವು ಈಗಾಗಲೇ ಹೇಳಿದ್ವಿ, ಕೆಲ ಕಡೆ ಹೇಳಿದ ಮ್ಯಾಗ ಸ್ವಲ್ಪ ಕೂಡ ರಿಪೇರಿ ಮಾಡಿದಾರೆ ಲಾಸ್ಟ್ ಟೈಮು. ಈಗ ಕೂಡ ಹೇಳ್ತೀವಿ, ಮತ್ತೆ ಹೇಳ್ತೀವಿ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತವೆ. ಇದೇ ಈಗಾಗಲೇ ನಮ್ಮಲ್ಲಿ 2 ದಾಖಲೆ ಏನೋ ಆಗಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸೊ ಅಂಥ ಸಿವಿಯರ್ ಏನಿಲ್ಲ ರೀ, ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಸೊ ಪ್ರಿಕಾಷನ್ ತೊಗೋಬೇಕಷ್ಟೇ. ಬೆಳಗಾವಿಯಲ್ಲಿ ಈವರೆಗೂ ಒಟ್ಟು 2 ಪ್ರಕರಣ ಪತ್ತೆಯಾಗಿವೆ. 2 ಪ್ರಕರಣಗಳು ಕೂಡ ಗಂಭೀರವಾಗಿಲ್ಲ. ಇಬ್ಬರು ಸಹ ಬೇಗ ಗುಣಮುಖರಾಗುತ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದ್ದೇನೆ. ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.